ಆತ್ಮೀಯರೇ ನಮಸ್ಕಾರ. ದಿನಾಂಕ 15/5/2026 ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ತನಕ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಿ ಅನುದಾನಿತ ಮದರಸಾಗಳಲ್ಲಿ ಕನ್ನಡ ಕಲಿಸುವ ಯೋಜನೆಯಿಂದ ಸರ್ಕಾರ ಹಿಂದೆ ಸರಿದಿರುವುದರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಶಿಕ್ಷಣದಲ್ಲಿ ಕನ್ನಡವೇ ಇರಬೇಕೆಂಬಂತಹ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಎಲ್ಲ ಕಡೆ ಘೋಷಣೆಯನ್ನು ಮಾಡ್ತದೆ. ಆದರೆ ಸರ್ಕಾರಿ ಅನುದಾನಿತ ಮದರಸಗಳಲ್ಲಿ ಇವತ್ತು ಕನ್ನಡ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭಿಸಲು ಸರ್ಕಾರ ಹಿಂದು ಮುಂದೆ ನೋಡ್ತಾ ಇದೆ. ಕಾರಣ ಏನಿರ್ಬೋದು ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ. ಹೈಕಮಾಂಡ್ಗಳ ಒತ್ತಡದ ಒಂದು ಮೇರೆಗೆ ಆ ಒಂದು ಮದರಸಗಳಲ್ಲಿ ಕನ್ನಡ ಕಲಿಸುವಂತಹ ಕಾರ್ಯವನ್ನು ಕೈಬಿಟ್ಟಿದೆ. ಇವತ್ತು ಎಲ್ಲ ಕನ್ನಡ ಪರ, ರೈತ ಪರ, ದಲಿತ ಪರ, ಚಾಲಕ ಪರ, ಮಹಿಳಾ ಪರ ಹೀಗೆ ಹಲವಾರು ಸಂಘಟನೆಗಳ ಹಾಗೂ ಒಕ್ಕೂಟಗಳ ಒಂದು ಬೆಂಬಲದೊಂದಿಗೆ ದಿನಾಂಕ 15ನೇ ತಾರೀಕು ಮೇ 15ನೇ ತಾರೀಕು ಬೆಳಗ್ಗೆ 11ರಿಂದ ಸಂಜೆ 5 ತನಕ ಒಂದು ದೊಡ್ಡ ಮಟ್ಟದ ಸರ್ಕಾರವನ್ನು ಒತ್ತಾಯಿಸುವಂತಹ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದೀವಿ. ಈಗಾಗಲೇ ಪೊಲೀಸ್ ಅವರಿಗೆ ಅನುಮತಿಗೂ ಸಹ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಎಲ್ಲ ಹೋರಾಟಗಾರರು ಆ ದಿನ ಶುಕ್ರವಾರ ಬೆಳಗ್ಗೆಯಿಂದ ಸಂಜೆ ತನಕ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ. ಈಗಾಗಲೇ ಹಲವಾರು ಸಂಘಟನೆಗಳ ಪೋಸ್ಟರ್ಗಳನ್ನು ನಾನು ಈಗಾಗಲೇ ಜಾಲತಾಣಗಳಲ್ಲಿ ಹಾಕಿದ್ದೀನಿ. ತಮ್ಮ ತಮ್ಮ ಪೋಸ್ಟರ್ಗಳನ್ನು ತೆಗೆದುಕೊಂಡು ತಮ್ಮ ಒಂದು ಖಾತೆಗಳಲ್ಲಿ ಅದನ್ನು ಪ್ರಚಾರ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಆ ದಿನ ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಹಲವಾರು ಸಂಘಟನೆಗಳು ಇನ್ನು ತಾವು ಸಹ ಬರ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮಗಳ ಒಂದು ಭಾವಚಿತ್ರವನ್ನು ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಹಾಗೆ ಆ ಒಂದು ಪೋಸ್ಟಲ್ಲಿ ಖಾಲಿ ಬಿಟ್ಟಿದ್ದೀವಿ, ಒಂದು ಫೋಟೋ ಹಾಕ್ಕೊಳ್ಳಿಕ್ಕೆ, ನಿಮ್ಮ ಫೋಟೋ ಹಾಕ್ಕೊಳ್ಳಿಕ್ಕೆ ಖಾಲಿ ಬಿಟ್ಟಿದ್ದೀವಿ. ಆ ಜಾಗದಲ್ಲಿ ತಾವೇ ಹಾಕ್ಕೊಂಡು ಅದನ್ನು ತಮ್ಮ ಜಾಲತಾಣಗಳಲ್ಲಿ ಹಾಕ್ಕೊಂಡ್ರೆ ಇನ್ನೂ ಭಾಳ ಸಂತೋಷ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಹಾಗೆ ನಮ್ಮ ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹೆಚ್ಚಾಗಿ ಆ ಒಂದು ಹೋರಾಟದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ತಾವೆಲ್ಲರೂ ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದ ಗಾಳಿ, ಅನ್ನ, ನೀರು, ಬೆಳಕು, ಭೂಮಿ ಎಲ್ಲವನ್ನು ಬಳಸ್ಕೊಳ್ತಾರೆ. ಆದರೆ ಕನ್ನಡ ಕಲೀಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇರ್ತಕ್ಕಂತಹ ಮದರಸಗಳಲ್ಲಿ ಅತಿ ಶೀಘ್ರದಲ್ಲಿ ಅಂದರೆ ಮುಂಬರುವ ಅಂತಹ ಶೈಕ್ಷಣಿಕ ದಿನಾಂಕಗಳಲ್ಲಿ ಕನ್ನಡವನ್ನು ಕಲಿಸುವಂತಹ ಕೆಲಸ ಅವ್ರು ಮಾಡಲಿ ಅಂತ ಸರ್ಕಾರವನ್ನು ಆಗ್ರಹಿಸಿ ಈ ಒಂದು ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ತಾವೆಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕೆಂಬಂಥ ಒಂದು ಮನವಿಯನ್ನು ನಾನು ಈ ಮೂಲಕ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.